ದರ್ಶನ್ ಅವರು ಈಗ ಡೆವಿಲ್ ಶೂಟಿಂಗ್ ಅಲ್ಲಿ ಇದ್ದಾರೆ. ಹ್ಮ್ ರಾಜಸ್ಥಾನದಲ್ಲಿ ತಮ್ಮ ಚಿತ್ರದ 2ನೇ ಶೆಡ್ಯೂಲ್ ಅನ್ನ ಚಿತ್ರೀಕರಣವನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಆರೋಗ್ಯ ದರ್ಶನ್ ಅವ್ರದ್ದು ಬೆನ್ನೋವಿದೆಯಲ್ಲ ಅದು ಹದಗೆಡುತ್ತೋ ಅನ್ನೋ ಒಂದು ಭಯದಿಂದ ಆಗಿರ್ಬೋದು ಅಥವಾ ಕೇರಿಂಗ್ ಇಂದ ಆಗಿರ್ಬೋದು. ವಿಜಯಲಕ್ಷ್ಮಿ ಅವರು ಅಲ್ಲೂ ಕೂಡ ಅವ್ರ ಜೊತೆಗಿದ್ದಾರೆ. ಹ್ಮ್ ಸೊ ಏನ್ ಹೇಳ್ತೀರಾ ಅವರಿಬ್ಬರ ಒಂದು ಗಂಡ ಹೆಂಡತಿಯ ಸಂಬಂಧಕ್ಕೆ? ಭಗವಂತ ಶಿವನ್ಗೂ ಕೂಡ ಹ್ಮ್. ದೇವಿಯ ಒಂದು ಶಕ್ತಿ ಇಲ್ಲದೆ ಇದ್ರೆ ಹ್ಮ್. ಶಿವ ಅಷ್ಟೊಂದು ಪವರ್ಫುಲ್ ಇರಕ್ ಆಗಲ್ವಂತೆ. ಹ್ಮ್ ಹ್ಮ್ ತಾಯಿ ಜಗನ್ಮಾತೆ ಶಕ್ತಿ ಬೇಕೇ ಬೇಕಂತೆ. ಹ್ಮ್. ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಅವರು ದರ್ಶನ್ ಸರ್ ಅವ್ರ ಜೀವನದಲ್ಲಿ ಹ್ಮ್. ಒಂದು ಶಕ್ತಿ. ಹ್ಮ್. ತಾಯಿ ದುರ್ಗೆ ಚಾಮುಂಡೇಶ್ವರಿ ಹೇಗಿರ್ತಾಳೋ ಶಕ್ತಿ, ಹ್ಮ್ ಆ ರೀತಿಯಾಗಿ ಅವ್ರ ಪಕ್ಕದಲ್ಲಿ ಇದ್ರೇನೆ ನೋಡಿ ಒಂದು ಆ ವೈಬ್ ನೋಡಿ. ಹ್ಮ್. ಇವನ್ ದರ್ಶನ್ ಸರ್ ಮುಖದಲ್ಲಾಗ್ಲಿ, ಹ್ಮ್. ಅವರ ಒಂದು ನಡೆ ನುಡಿ ಹ್ಮ್. ನಡತೆಯಲ್ಲಾಗ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನೋದು ಎದ್ದು ಕಾಣಿಸುತ್ತೆ ಹ್ಮ್. ವಿಜಯಲಕ್ಷ್ಮಿ ಅವರು ಪಕ್ಕದಲ್ಲಿದ್ರೆ. ಹ್ಮ್. ಸೊ ಹಾಗಾಗಿ ಅವರ ಜೀವನದ ಒಂದು ಶಕ್ತಿ, ಹ್ಮ್. ಲಕ್ಕು, ಅದೃಷ್ಟ ದೇವತೆ ಎಲ್ಲ ವಿಜಯಲಕ್ಷ್ಮಿ ಅವರೇ. ಅವ್ರ ಜೊತೆಗೆ ಇದ್ದಿದ್ ನೋಡಿ ನಿಜವಾಗ್ಲೂ ಬಹಳ ಸಂತೋಷ ಆಯ್ತು. ಯಾಕಂತಂದ್ರೆ ಅವ್ರ ಆರೋಗ್ಯನ ಸಂಪೂರ್ಣವಾಗಿ ಇವರೇ ನೋಡ್ಕೊಳ್ತಾ ಇರೋದು. ಗೊತ್ತು ಅವ್ರಿಗೆ ಹ್ಮ್. ಇವರು ಹದಗೆಡ್ಸ್ಕೊಂಡ್ ಬಿಡ್ತಾರೆ, ಹ್ಮ್. ಟೈಮಿಗೆ ಸರಿಯಾಗಿ ಊಟ ಮಾಡಲ್ಲ, ಟೈಮಿಗೆ ಸರಿಯಾಗಿ ನೀರ್ ಕುಡಿಯಲ್ಲ, ಹ್ಮ್. ಮೆಡಿಸಿನ್ ತಗೊಳಲ್ಲ ಅಂತ ಇವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಹ್ಮ್. ಸೊ ಹಾಗಾಗಿ ಅವ್ರ ಪಕ್ಕದಲ್ಲೇ ಇದ್ದು ಅವ್ರನ್ನ ನೋಡ್ಕೊಳ್ತಾ ಇರೋ ರೀತಿ ಹ್ಮ್. ಒಂಥರ ಮಾದರಿ. ಎಲ್ಲ ಹೆಣ್ಮಕ್ಳಿಗೂ ಹೆಂಗಸ್ರಿಗೂ ಹ್ಮ್. ಒಂದು ಮಾದರಿ ಅದು ನಿಜವಾಗ್ಲು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.